ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್. ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ 17 ಆಗ್ತಾ ಇದ್ದೀನಿ. ಸೊ ಇದು ನಿಧಾನವಾಗಿ ನಡೀತಾ ಇರುವಂತಹ ಒಂದು ಲವ್ ಸ್ಟೋರಿ. ಅವರು ಹೇಗೆ ಮೀಟ್ ಆದರು, ಐಡಿಗಳು ಹೇಗೆ ಬಂದಾಯಿತು ಅನ್ನೋ ಪಾಸ್ಟ್ ರಿಲೇಷನ್ಶಿಪ್ಪನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅದನ್ನು ಕೇಳಿಸ್ಕೊಳ್ಳಿ. ಹಾಗೆ ತುಂಬ ಚೆನ್ನಾಗಿದೆ ಸ್ಟೋರಿ. ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ವ್ಯೂಸ್ ಹೋಗ್ತಿದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ನನಗೂ ಖುಷಿ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಹಾಕ್ತೀನಿ. ಹಾಗೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಹೋಗಿ ಎಲ್ಲ ವೀಡಿಯೋಸ್ನ ಒಂದೇ ಸರಿ ನೋಡಿ. ಪ್ರೀತಿಯ ಸಂಕೋಲೆ. ಈ ಕಡೆ ಕವೀಶ್, ಕಿರಣ್ ಇಬ್ಬರು ಕಾಲೇಜ್ ಹತ್ರ ಬಂದು ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಕ್ಯಾಂಟೀನಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ರೋಸಿ ಬಂದು, ಹಾಯ್ ಕವೀಶ್, ಆರ್ ಯು ಫ್ರೀ ಟು ನೈಟ್? ಕ್ಯಾನ್ ವಿ ಗೋ ಫಾರ್ ಅ ಲಾಂಗ್ ಡ್ರೈವ್? ಕಿರಣ್ ಕವೀಶ್ ಇಬ್ಬರು ಮುಖ ನೋಡಿಕೊಂಡು ಕವೀಶ್ ಸುಮ್ಮನೆ ಆದರೆ ಕಿರಣ್ ಅಂತೂ ಬಿದ್ದು ನಗ್ತಾನೆ. ವಾಟ್ ಹ್ಯಾಪಂಡ್? ವಾಟ್ ಮೇಕ್ಸ್ ಯು ಚಕಲ್? ವಾಟ್ಸ್ ಸೋ ಹಿಲೇರಿಯಸ್ ಅಂತ ರೋಸಿ ಕೇಳ್ತಾಳೆ. ಆಗ ಕಿರಣ್ ನಥಿಂಗ್ ಜಸ್ಟ್ ಒನ್ ಜೋಕ್ ಐ ರಿಮೆಂಬರ್ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಆಗ ಕವೀಶ್ ಸಾರಿ ಐ ಆಮ್ ಬ್ಯುಸಿ ಅಂತ ಹೇಳಿ ಕೋಪದಿಂದ ಅವಳನ್ನು ನೋಡಿ ಅಲ್ಲಿಂದ ಹೊರಡ್ತಾನೆ. ಆಗ ಅವನ ಹಿಂದೆಯೇ ಬಂದ ಕಿರಣ್, ನಾನು ಹೇಳಿದೆ ತಾನೇ ನಿನಗೆ, ಆ ಹುಡುಗಿ ನಿನ್ನನ್ನೇ ನೋಡ್ತಿದ್ದಾಳೆ, ನಿನಗೆ ಲೈನ್ ಹಾಕ್ತಾ ಇದ್ದಾಳೆ ಅಂತ. ನಾನು ಹೇಳಿದೆ, ನೀನು ಇಲ್ಲ ನಿನ್ನ ನೋಡ್ತಿದ್ದಾಳೆ ಅಂತ ಹೇಳಿದೆ. ಈಗ ಗೊತ್ತಾಯ್ತಾ? ಅವಳು ಓಪನಾಗಿ ಬಂದು ಮಾತಾಡ್ತಿದ್ಲು. ನೋಡು, ಅಮೇರಿಕನ್ ಹುಡುಗಿ ಸಕ್ಕತ್ತಾಗಿದ್ದಾಳೆ. ಇಂಡಿಯಾ ಅಮೇರಿಕಾ ಕಾಂಬಿನೇಷನ್ ಸೂಪರಾಗಿರುತ್ತೆ. ಯೋಚನೆ ಮಾಡು, ಇಂಡಿಯಾದಲ್ಲಿ ಅಷ್ಟು ಹುಡುಗಿಯರು ನಿನಗೆ ಪ್ರಪೋಸ್ ಮಾಡಿದ್ದಾರೆ, ನೀನು ನೋಡಿದ್ರೆ ಯಾರನ್ನೂ ಒಪ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಅಮೇರಿಕನ್ ಹುಡುಗಿನಾದರೂ ಲೈಕ್ ಮಾಡಿದರೆ ಹುಟ್ಟೋ ಮಗುನೂ ಸಹ ಸಕ್ಕತ್ತಾಗಿರುತ್ತೆ ಕಣೋ. ಕಿರು, ಈಗ ಸುಮ್ಮನೆ ಬಂದರೆ ಸರಿ, ಇಲ್ಲ ಅಂದರೆ ಗೊತ್ತಲ್ಲ, ಬಾಯಿ ಇದೆ ಅಂತ ಏನೇನೋ ಮಾತಾಡಬೇಡ ನನ್ನ ವಿಷಯದಲ್ಲಿ. ನನ್ನ ಭಾವನೆಗಳು ಪ್ರೀತಿಸಬೇಕು, ನನ್ನನ್ನು ಪ್ರೀತಿಸೋರನ್ನ ನಾನು ಪ್ರೀತಿಸಬೇಕು. ನನ್ನ ಅಂದ ಚಂದ ನೋಡಿ, ನನ್ನ ದುಡ್ಡು ನೋಡಿ ಪ್ರೀತಿ ಅಂತ ಹೇಳ್ಕೊಂಡು ಬರೋರನ್ನ ನಾನು ನಂಬಲ್ಲ. ಮೈಂಡ್ ಇಟ್. ಹೇ, ಏನು ನೀನು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದೀಯಾ? ನಾನು ಇರೋದನ್ನು ಸಹಜವಾಗಿ ಹೇಳಿದ್ದೀನಿ ಅಷ್ಟೇ, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಕೂಲ್ ಮೈ ಫ್ರೆಂಡ್. ಆಮೇಲೆ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಇಂಡಿಯಾದಲ್ಲಿ ಬೆಳಗಿನ ಜಾವ ಕೀರ್ತಿ ರೂಮ್ನ ಮೆಲ್ಲಗೆ ಡೋರ್ ಓಪನ್ ಮಾಡಿ ಅವಳು ಪಕ್ಕ ಬಂದು ಗಟ್ಟಿಯಾಗಿ ಹಗ್ ಮಾಡಿ ಮಲ್ಕೊತಾರೆ. ಯಾರು ನಾನು ಹಗ್ ಮಾಡಿದ್ರಲ್ಲ ಅಂತ ಎದ್ದು ಕಣ್ಣು ಬಿಟ್ಟು ಭಯದಲ್ಲೇ ಲೈಟ್ ಆನ್ ಮಾಡಿ ನೋಡಿದ್ರೆ ಅವಳ ಪ್ರೀತಿ ತಮ್ಮ ಖುಷು ಇವಾಗ ಬಂದಾ? ಎಸ್ ಅಕ್ಕ, ಚಿಕ್ಕಪ್ಪನ ಕರ್ಕೊಂಡು ಬಂದರು, ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತೆ. ಅಕ್ಕ, ಐ ಆಮ್ ಸೋ ಹ್ಯಾಪಿ. ಹಾಂ, ನಾವೆಲ್ಲ 3 days ಟ್ರಿಪ್ ಹೋಗ್ತಾ ಇದ್ದೀವಿ. ನೀನು ಇವಾಗ ಬಂದಿದ್ಯಾ, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿ ಇಬ್ಬರು ಸ್ವಲ್ಪ ಹೊತ್ತು ಮಲಗ್ತಾರೆ. ಈ ಕಡೆ ಕಿರಣ್ ಕವೀಶ್ ಇಬ್ಬರು ಫ್ರೆಶ್ ಅಪ್ ಆಗಿಬಿಟ್ಟು ಅವರನ್ನು ರೂಮ್ ಸೇರಿಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಕವೀಶ್, ನನ್ನ ಪ್ರೀತಿ ಮಾಡೋ, ನನ್ನ ಭಾವನೆಗಳನ್ನು ಪ್ರೀತಿ ಮಾಡೋ ಹುಡುಗಿ ನನ್ನ ಲೈಫಲ್ಲಿ ಬರ್ತಾಳೆ. ನನ್ನ ದುಡ್ಡು ನೋಡಿ, ನನ್ನ ಆಸ್ತಿ, ನನ್ನ ಅಂದ ಚಂದ ನೋಡಿ ಬರೋ ಹುಡುಗಿರು ನನಗಿಷ್ಟ ಇಲ್ಲ. ನನ್ನ ಅಂತರಾಳವನ್ನು ಅರಿತವಳೆ ಬೇಕು. ನನ್ನ ಭಾವನೆಗಳಿಗೆ ಅವಳು ಪ್ರತಿರೂಪವಾಗಿ ಬರಬೇಕು. ನಾನು ನಿನ್ನಿಂದು ನನ್ನನ್ನು ಅರ್ಥೈಸಿ ಪ್ರೀತಿಸೋಳು ಬರಬೇಕು ಅಂತ ಹೇಳಿ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ. ಪ್ರೀತಿಗೆ ಸಂಬಂಧಿಸಿದ ಒಂದು ಕವಿತೆಯನ್ನು ಪೋಸ್ಟ್ ಮಾಡ್ತಾನೆ. ಪ್ರೀತಿ ಎಂದರೆ ಬರೀ ಮಾತಿನಲ್ಲಿ ವ್ಯಕ್ತಪಡಿಸುವ ಭಾವನೆ ಇಲ್ಲ, ಮಾತಿಗೂ ಮೀರದ ಕಾಳಜಿಯ ಖಜಾನೆ. ಪ್ರೀತಿ ಎಂದರೆ ಭಾವನೆಗಳ ಸಮ್ಮಿಲನ. ಪ್ರೀತಿ ಎಂದರೆ ಅಂತರಾಳದ ಆತ್ಮಯಾನ. ಈ ಪೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ. ಕೆಲವೊಬ್ಬರು ಕಮೆಂಟ್ ಲೈಕ್ಸ್ ಮಾಡ್ತಾರೆ, ಬಟ್ ಅವನ ಮನಸ್ಸು ಯಾಕೋ ಆ ಒಂದು ಐಡಿಯಿಂದ ಲೈಕ್ ಕಮೆಂಟ್ ಬರಬೇಕು ಅಂತ ಅವನ ಮನಸ್ಸು ಬಯಸ್ತಾ ಇರುತ್ತೆ. ನೋಡೋವಷ್ಟು ನೋಡ್ತಾನೆ, ಒಂದು ಲೈಕ್ ಒಂದು ಕಮೆಂಟ್ ಬರದೇ ಇದ್ದಾಗ ಕಾದು ಬೇಜಾರಾಗಿ ಕೆಳಗಡೆ ಬರ್ತಾನೆ. ಬಂದು ಕಿರಣ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಊಟ ಮುಗಿಸ್ಕೊಂಡು ರೂಮಿಗೆ ಹೊರಡ್ತಾನೆ. ರಿಟರ್ನ್ ಬಂದು ಚೆಕ್ ಮಾಡಿದ್ರೆ ಸಹ ಯಾವುದೇ ಲೈಕ್ ಕಮೆಂಟ್ ಬರದೇ ಇದ್ದಾಗ ಅವನು ಆವಾಗ ಥಿಂಕ್ ಮಾಡ್ತಾನೆ, ಅಂದರೆ ನನ್ನ ಪೋಸ್ಟ್ಗೆ ಲೈಕ್ ಕಮೆಂಟ್ ಮಾಡ್ತಿರುವ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈ ಕಮೆಂಟ್ ಲೈಕ್ ಮಾಡ್ತಿರೋರು ಯಾರು? ಅಂದರೆ ಈಗ ಬೆಳಿಗ್ಗೆ, ಸೊ ಇನ್ನೂ ನಾನು ಪೋಸ್ಟ್ ನೋಡಿರಲ್ಲ.
ಎದ್ದಾದ್ಮೇಲೆ ನೋಡಿ ಲೈಕ್ ಕಮೆಂಟ್ ಮಾಡ್ತಾರೆ ಅಂತ ಅವನಿಗವನೇ ಸಮಾಧಾನ ಮಾಡ್ಕೊಂಡು ಮಲಗ್ತಾನೆ. ಈ ಕಡೆ ಇಂಡಿಯಾದಲ್ಲಿ ಬೆಳಗ್ಗೆ ಎಚ್ಚರಗೊಂಡ ಕೀರ್ತಿ ಫ್ರೆಶ್ ಅಪ್ ಆಗಿ ತಮ್ಮನ್ನು ಸಹ ಎಬ್ಬಿಸಿ ಕೆಳಗಡೆ ಬಂದು ಮನೆ ಅವ್ರ ಎಲ್ಲರ ಜೊತೆ ಮಾತಾಡಿಕೊಂಡು ಕಾಫಿ ಕುಡಿದು ಟಿಫನ್ ಮುಗಿಸಿ ಅವಳ ಅಮ್ಮನ ಹತ್ರ ಹೋಗ್ತಾಳೆ. ಮಮ್ಮಿ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ನಾನು ಏನಾದರೂ ಹೆಲ್ಪ್ ಮಾಡಲ ನಿಮಗೆ ಅಂದ್ಲು. ಬೇಡ ಡಿಂಪು, ನಾನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ನೀನು ಹೋಗಿ ಕುಶಾಲ್ ಅವನ ಬ್ಯಾಗ್ನ ಸ್ವಲ್ಪ ರೆಡಿ ಮಾಡಿಬಿಡಮ್ಮ, ಆಮೇಲೆ ಎಲ್ಲರೂ ಹೊರಡೋಕ್ಕೆ ಟೈಮ್ ಆಗುತ್ತೆ. ಸರಿ ಮಮ್ಮಿ ಅಂತ ಹೇಳಿ ಅವಳ ತಮ್ಮನ ಕರ್ಕೊಂಡು ಮೇಲೆ ಹೋಗಿ ಅವನ ಬ್ಯಾಗ್ ಸಹ ಅವಳೇ ಎಲ್ಲ ಪ್ಯಾಕ್ ಮಾಡಿದ್ಲು. ಯಾಕೆಂದರೆ ಕೀರ್ತಿಗೆ ಅಷ್ಟು ಖುಷಿ ಆಗಿದೆ, ತುಂಬ ವರ್ಷದ ನಂತರ ಅಪ್ಪ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಲ್ಲ ಅಂತ. ಇವತ್ತು ಟ್ರಿಪ್ ಹೋದರೆ ಬರೋದಿನ್ನು 3 ಡೇಸ್ ಆಗುತ್ತೆ. ಒಂದು ಸರಿಯ ಪಿ ಜಿಯಿಂದ ಏನಾದರೂ ಪೋಸ್ಟ್ ಆಗಿದೆಯಾ ಅಂತ ನೋಡಿದ್ರೆ ಆಯಿತು ಅಂತ ಕಂಪ್ಯೂಟರ್ ಆನ್ ಮಾಡ್ತಾಳೆ. ಅವಳಿಗೆ ಪ್ರೀತಿ ಬಗ್ಗೆ ಅಷ್ಟೊಂದು ಏನೂ ಇನ್ನೂ ಗೊತ್ತಿಲ್ಲ. ಈ ಕವಿತೆಗಳನ್ನ ಓದಿದ್ರೆ ತಿಳಿಯೋದು ಒಂದು ಖುಷಿ, ಮನಸ್ಸಿಗೆ ಸಮಾಧಾನ. ಪ್ರೀತಿ ಅಂದ್ರೇನು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾನೇ ಇರ್ತಾಳೆ. ಆದಷ್ಟು ಅವಳಿಗೆ ಈ ಕ್ಷಣ ಅವಳ ಮನಸ್ಸು ಮತ್ತು ಬುದ್ಧಿ ನಡುವೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳು ಇಲ್ಲಿವರೆಗೂ ಅವಳಾಯಿತು, ಅವಳು ಓದಾಯಿತು, ಕುಟುಂಬ ಆಯಿತು ಅಂತ ಇದ್ದವಳು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಕವಿತೆಗಳನ್ನ ಓದಿ ಓದಿ ಈ ಕವಿತೆಗಳನ್ನೇ ಅವಳು ತುಂಬ ಪ್ರೀತಿಸ್ತಾ ಇರ್ತಾಳೆ. ಯಾಕೆ ಅಂತ ಅವಳಿಗೂ ಸಹ ಗೊತ್ತಿಲ್ಲ. ಅವಳ ಮನಸ್ಸು ಮಾತ್ರ ಅದನ್ನು ತುಂಬ ಒಪ್ಕೊಳ್ತಾ ಇರುತ್ತೆ, ಮನಸ್ಸು ತುಂಬ ಖುಷಿ ಪಡ್ತಾ ಇರುತ್ತೆ ಅಷ್ಟೆ. ಬಟ್ ಈ ಪ್ರೀತಿ ಬಗ್ಗೆ ಕವಿತೆನ ನೋಡಿ ಅವಳಿಗೇನು ಕಮೆಂಟ್ ಮಾಡಬೇಕು ಅಂತ ಕೆಲವು ಕ್ಷಣ ಗೊತ್ತೇ ಆಗಲ್ಲ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೆಳಗಡೆ ಒಂದು ಕಮೆಂಟ್ ಹಾಕ್ತಾಳೆ. ಪ್ರೀತಿ ಅಂದರೆ ಯಾರಿಗೂ ಕಾಣದ, ಯಾರಿಗೂ ತಿಳಿಯದ ಪರಿಶುದ್ಧ ಮನಸ್ಸಿನ ನಿಷ್ಕಲ್ಮಶವಾದ ಭಾವನೆ. ಈ ಥರ ಕಮೆಂಟ್ ಮಾಡಿ ನಾನು ಯಾಕೆ ಪ್ರೀತಿ ಬಗ್ಗೆ ಈ ಥರ ಕಮೆಂಟ್ ಮಾಡಿದೆ ಅಂತ ಅವಳಿಗೂ ಸಹ ಗೊತ್ತೇ ಆಗಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಳೆ, ಆ ಐ ಡಿಯಿಂದ ಲೈಕ್ ಬರುತ್ತಾ ಅಂತ. ತುಂಬ ಹೊತ್ತು ವೆಯ್ಟ್ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದ್ರಿಂದ ಕಂಪ್ಯೂಟರ್ ಶಟ್ ಡೌನ್ ಮಾಡಿಬಿಟ್ಟು ಕೆಳಗಡೆ ಹೊರಡ್ತಾಳೆ. ಕೆಳಗಡೆ ಬಂದು ನೋಡಿದ್ರೆ ಆಲ್ರೆಡಿ ಎಲ್ಲರೂ ರೆಡಿಯಾಗಿ ಕಾಯ್ತಾ ಇರ್ತಾರೆ. ಕನ್ನಿಕಾ, ಸಾತ್ವಿಕ್, ಕುಶಾಲ್, ಚಿಕ್ಕಿ, ಚಿಕ್ಕು, ಮಮ್ಮಿ, ಡ್ಯಾಡಿ, ಪದ್ಮಮ್ಮ. ಆಗಲೇ ಎಲ್ಲರೂ ರೆಡಿಯಾಗಿದ್ದೀರಾ? ನನಗೆ ಕರೆಯೋದಲ್ವಾ, ನಾನು ಆವಾಗಲೇ ಬರ್ತಾ ಇದ್ದೆ. ಇಲ್ಲ ಡಿಂಪು, ನಾವೆಲ್ಲರೂ ಇವಾಗಲೇ ರೆಡಿಯಾಗಿ ಬಂದಿದ್ದು, ನೀನು ಬರ್ತೀಯಾ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೆ. ಸರಿ ಗೋವಿಂದಣ್ಣ, ಮನೆ ಹತ್ರ ಹುಷಾರು, ಎಲ್ಲರೂ ಹೋಗ್ಬಿಟ್ಟು ಬರ್ತೀವಿ. ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಬೇಜಾರು ಮಾಡ್ಕೋಬೇಡ. ಬಂದಮೇಲೆ ನಿಮ್ಮಿಬ್ಬರನ್ನೂ ಹನಿಮೂನಿಗೆ ಕಳಿಸ್ತೀನಿ ಅಂಥೇಳಿ ಸುಂದರ್ ಅವರು ತಮಾಷೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸಹ ಚಿಕ್ಕಮಂಗ್ಳೂರು ಕಡೆ ಪ್ರಯಾಣ ಮಾಡ್ತಾರೆ. ಪ್ರಯಾಣದ ಮಧ್ಯದಲ್ಲಿ ಊಟ, ಕಾಫಿ, ಸ್ನ್ಯಾಕ್ಸ್, ಹಾಡು, ಮಸ್ತಿ ಮಾಡ್ತಾ ಚಿಕ್ಕಮಂಗ್ಳೂರು ಬಂದು ಮುಟ್ಟಿದಾಗ ರಾತ್ರಿ 10:30 ಆಗಿರುತ್ತೆ. ಅವ್ರು ಬುಕ್ ಮಾಡಿದ ಗೆಸ್ಟ್ ಹೌಸ್ ಹತ್ರ ಬರ್ತಾರೆ. ಆಗ ವರ್ಧನ್ ಅವರು, ಎಲ್ಲರೂ ಟ್ರಾವೆಲ್ ಮಾಡ್ಕೊಂಡು ಬಂದು ಆಯಾಸ ಆಗಿದ್ದೀರಾ, ಹೋಗಿ ರೆಸ್ಟ್ ಮಾಡಿ, ಬೆಳಿಗ್ಗೆ ಸುತ್ತಮುತ್ತ ಎಲ್ಲ ಪ್ಲೇಸಸ್ ಹೋಗೋಣ ಅಂದರು. ಅಂತ ಹೇಳಿದ ಮೇಲೆ ಎಲ್ಲರೂ ಅವರ ರೂಮ್ಗಳಿಗೆ ಸೇರಿಕೊಳ್ತಾರೆ. ಈ ಕಡೆ ಅಮೇರಿಕದಲ್ಲಿ ಎಚ್ಚರಗೊಂಡ ಕವೀಶ್ ಫ್ರೆಶ್ ಅಪ್ ಆಗಿ ಬಂದು ಲ್ಯಾಪ್ಟಾಪ್ ಆನ್ ಮಾಡ್ತಾನೆ. ಆ ಐ ಡಿಯಿಂದ ಬಂದಿರೋ ಕವಿತೆ ನೋಡಿ ಒಂದು ಕ್ಷಣ ತಟಸ್ಥನಾಗಿ ಕುಳಿತುಕೊಂಡ್ಬಿಡ್ತಾನೆ. ಅವನ ಬಾಯಿಂದ ಯಾವುದೇ ಮಾತುಗಳು ಸಹ ಬರೋದೇ ಇಲ್ಲ. ಬೆರಳಿಂದ ಲ್ಯಾಪ್ಟಾಪ್ ಮೇಲಿರೋ ಕವಿತೆ ಅಕ್ಷರಗಳನ್ನ ಪದೇ ಪದೇ ಮುಟ್ತಾನೇ ಇರ್ತಾನೆ. ಸಿಕ್ಕಾಪಟ್ಟೆ ಖುಷಿಯಾಗಿ ಲ್ಯಾಪ್ಟಾಪ್ ಎತ್ಕೊಂಡು ಆ ಕಮೆಂಟ್ಗೆ ಅದೆಷ್ಟು ಸಾರಿ ಕಿಸ್ ಮಾಡೋದ್ನೋ ಅವನಿಗೆ ಗೊತ್ತು. ನೀನು ಯಾರೋ ಲವ್ ಬ್ರೇಕಪ್ ಆಗಿರೋ ಪರ್ಸನ್ ಇರಬೇಕು ಅಂತ ನಾನು ಅಂದ್ಕೊಂಡೆ, ಬಟ್ ನೀನು ಪ್ರೀತಿಯ ಭಾವನೆಯನ್ನು ಇಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದ್ಯಾ. ಈ ಪದಗಳು ನನ್ನ ಹೃದಯಕ್ಕೆ ತುಂಬ ಇಷ್ಟ ಆಗಿದೆ. ಪ್ರೀತಿ ಅಂದರೆ ಯಾರಿಗೂ ಕಾಣದ, ಯಾರಿಗೂ ತಿಳಿಯದ ಪರಿಶುದ್ಧ ಮನಸ್ಸಿನ ನಿಷ್ಕಲ್ಮಶವಾದ ಭಾವನೆ. ಹೇಗಿದೆ ಅಲ್ವಾ ಲೈನ್ಸು? ಈ ಕಮೆಂಟ್ನ ಅದೆಷ್ಟು ಸರಿ ಓದ್ತಾನೋ, ಎಸ್ ಎಸ್ ಎಸ್, ನಿಜ ನಿಜ. ಯಾರು ನೀನು? ನನ್ನ ಯಾಕಿಷ್ಟು ಕಾಡ್ತಾ ಇದೆಯಾ? ನಿನ್ನ ಒಂದೊಂದು ಕಮೆಂಟ್ ಯಾಕೆ ನನ್ನ ಮನಸ್ಸಿಗೆ ಇಷ್ಟು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಅವನ ಎದೆ ಮೇಲೆ ಕೈ ಹಿಡ್ಕೊಂಡ್ರೆ ಅವನ ಹಾರ್ಟ್ ಒಂದೇ ಸಮನೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಅವನಿಗೇನು ತಿಳಿದೇ ಇರೋ ಖುಷಿ ಖುಷಿಯಾಗಿ ಕೆಳಗಡೆ ಬಂದು ಕಿರಣ್ ಕರ್ಕೊಂಡು ಜಿಮ್ಮಿಗೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಾನೆ. ಅಲ್ಲಿ ಹೋದರೂ ಸಹ ಖುಷಿಯಾಗಿ ಪ್ರತಿಯೊಂದು ಎಕ್ಸಸೈಸ್ನ ಮುಗಿಸ್ತಾನೆ. ಇವನು ಅವಾಗವಾಗ ತುಟಿ ಅಂಚಲ್ಲಿ ನಗ್ತಾ ಇರೋದನ್ನು ನೋಡಿ ಕಿರಣ್ಗೆ ಶಾಕ್ ಆಗಿರುತ್ತೆ. ಏನಾಗಿದೆ ಇವನಿಗೆ? ಬೆಳಿಗ್ಗೆ ಎದ್ದಾಗಿಂದ ನಾನು ನೋಡ್ತಾನೇ ಇದ್ದೀನಿ, ಸುಮ್ಮನೆ ನಗ್ತಾವನೆ. ಅದೇನು ಅಂತ ಹೋಗಿ ಫಸ್ಟ್ ಕೇಳಬೇಕು. ನಾನು ನೋಡ್ತಾನೇ ಇದ್ದೀನಿ, ಒಂದು ವಾರದಿಂದ ಏನೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಇವತ್ತು ಹೋಗ್ತಾ ಕಾರಲ್ಲಿ ಸರಿಯಾಗಿರೋ ರೀಸನ್ ಕೇಳಬೇಕು. ಲವ್ವಲ್ಲೇನಾದರೂ ಬಿಟ್ಬಿಟ್ಟಿದ್ದಾನಾ?
ನಾನು ನೋಡಿದ್ರೆ ಬೆಳಿಗ್ಗೆ ಲವ್ ಮಾಡು ಅಂತ ಹೇಳಿದ್ರು ಏನೇನೋ ಇಷ್ಟೊತ್ತಲ್ಲಿ ಲೆಕ್ಚರ್ ಕೊಟ್ಟ. ಈಗ ನೋಡಿದ್ರೆ ತುಟಿ ಅಂಚಲ್ಲೇ ಒಬ್ಬೊಬ್ಬನೇ ನಗ್ತಾನೆ. ಹಾಗಾದರೆ ಕಿರಣಿಗೆ ಡೌಟ್ ಬಂದಿರೋ ಹಾಗೆ ನಮಗೂ ಡೌಟ್ ಬಂದಿದೆ ಅಲ್ವಾ? ಸೊ ಅವನು ನಮ್ಮ ಕವಿಷ್ಗೆ ಲೈಟಾಗಿ ಲವ್ ಆಗಿದೆ ಅಂತ ಆಯಿತು. ನಾನು ನೋಡಿದ್ರೆ ಇನ್ನು ಯಾವ ಹುಡುಗಿನೂ ಸಹ ಕಣ್ಣೆತ್ತಿ ನೋಡಿಲ್ಲ. ಇವ್ನು ಲವಲ್ಲಿ ಬಿದ್ದರೆ ನಾನು ಸಿಂಗಲ್ ಆಗಿಬಿಡ್ತೀನೇ. ಬೇಡ ಬೇಡ, ಬಿದ್ದರೆ ಇಬ್ಬರು ಒಟ್ಟಿಗೆ ಹಳ್ಳಿಗೆ ಬೀಳಬೇಕು. ನಾನಿನ್ನು ಹುಡುಗಿನ ಹುಡ್ಕೊಂಡೂ ಇಲ್ಲ. ನೀನು ಹುಡ್ಕೊಂಡಿದ್ರು ನನಗೆ ಲವರ್ ಸಿಗೋವರೆಗೂ ನಿನ್ನ ಲವರ್ ಜೊತೆ ಇರೋಕ್ಕೆ ನಾನು ಬಿಡಲ್ಲ. ಇದೇ ಅಲ್ವಾ ಬೆಸ್ಟ್ ಫ್ರೆಂಡ್ಸ್ ಅಂದರೆ. ನಾನು ನಿನ್ನ ಕಾಪಾಡ್ತೀನಿ ಮೈ ಫ್ರೆಂಡ್ ಕವಿಶ್. ನೀನು ಮಾತ್ರ ನನ್ನ ಬಿಟ್ಟು ಲವ್ ಮಾಡಬೇಡ ಅಂಥೇಳಿ ಮನಸಲ್ಲೇ ನಗ್ತಿರ್ತಾನೆ. ದೊಡ್ಡ ತರಲೆ ಈ ಕಿರಣ್.